ನಮಸ್ಕಾರ ಎಲ್ಲರಿಗೂ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ನಾನಿವತ್ತು ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯನ್ನು ಹೇಳ್ತಾ ಇದ್ದೇನೆ. ಅದನ್ನು ನೋಡೋಣ. ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮಹಾಮುನಿಗಳು ಸೂತ ಪುರಾಣಿಕರನ್ನು ಕಂಡು, ಎಲೈ ಮುನಿವರಿಯರೇ, ಸ್ತ್ರೀಯರು ಆಚರಿಸಲು ಅನುಕೂಲವಾಗಿಯೂ ಸೌಭಾಗ್ಯ, ಸೌಮಂಗಲ್ಯ, ಸುಖ, ಸಂತೋಷ, ಉತ್ತರೋತ್ತರ ಅಭಿವೃದ್ಧಿಪ್ರದವಾಗಿಯೂ ಇರುವಂತಹ ಒಂದು ವ್ರತವನ್ನು ಹೇಳಿ ಅಂತ ಕೇಳುತ್ತಾರೆ. ಆಗ ಸೂತ ಮಹಾಮುನಿಗಳು ಈ ರೀತಿಯಾಗಿ ಹೇಳ್ತಾರೆ: ಸೌಮಂಗಲ್ಯ ಅಭಿವೃದ್ಧಿಯನ್ನು ಬಯಸುವಂತಹ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಪತಿ ಸಂಜೀವನಾರ್ಥವಾಗಿ ಸುಖಪ್ರದವಾದಂತಹ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನು ಮಾಡಬೇಕು. ಈ ವ್ರತಕ್ಕೆ ಜ್ಯೋತಿಸ್ತಂಭ ವ್ರತ, ಪತಿ ಸಂಜೀವಿನಿ ವ್ರತ ಅಂತಲೂ ಹೇಳುತ್ತಾರೆ. ಆ ದಿನ ಸ್ತ್ರೀಯರು ಮಂಗಳ ಸ್ನಾನವನ್ನು ಮಾಡಿ ಪೂಜಾಗ್ರಹವನ್ನು ರಂಗವಲ್ಯಾದಿಗಳಿಂದ ಅಲಂಕರಿಸಿ ಪೀಠವನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಆ ಸ್ಥಳದಲ್ಲಿ 2 ಮಣ್ಣಿನ ಬೊಂಬೆಗಳನ್ನು ಜ್ಯೋತಿಸ್ತಂಭವೆಂಬ ವಿಧಾನದಿಂದ ಒಂದು ದೀಪವನ್ನು ಇಟ್ಟು ಉಮಾಸಹಿತನಾದಂತಹ ಮಹೇಶ್ವರನನ್ನು ಆವಾಹಿಸಿ ಜ್ಯೋತಿರ್ಮಯಾತ್ಮನೆಂದು ಭಕ್ತಿಯಿಂದ ಧ್ಯಾನಿಸುತ್ತಾ ತುಪ್ಪದ ದೀಪವನ್ನು ಹಚ್ಚಿರುವ ದೀಪಸ್ತಂಭವನ್ನು ಆ ಸ್ಥಳದಲ್ಲಿಟ್ಟು ಆ ಸ್ತಂಭದಲ್ಲಿರುವ ಉಮಾಮಹೇಶ್ವರನನ್ನು ಭಕ್ತಿಯಿಂದ ಪೂಜಿಸಿ ಗೋಧೂಮ ಪಿಷ್ಟದಿಂದಲೂ ಕಡುಬುಗಳಿಂದಲೂ ನೈವೇದ್ಯವನ್ನು ಮಾಡಿ ಅದನ್ನು 100ರಂತೆ ಆಚಾರ್ಯರಿಗೆ ಉಪಾಯನವಾಗಿ ಕೊಡಬೇಕು. 9 ಗಂಟಿನ ದಾರವನ್ನು ಮಂತ್ರ ಪುರಸ್ಸರವಾಗಿ ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಪ್ರದಾನ ಮಾಡಿ ಬ್ರಾಹ್ಮಣ ಸುವಾಸಿನಿಯರನ್ನು ಭೋಜನ ದಾನ ದಕ್ಷಿಣೆಗಳಿಂದ ತೃಪ್ತಿಪಡಿಸಿ ತಾನು ಕಥೆಯನ್ನು ಕೇಳಿದ ನಂತರ ಭೋಜನವನ್ನು ಮಾಡಿ ರಾತ್ರಿ ಭಗವಂತನನ್ನು ಧ್ಯಾನಿಸುತ್ತಾ ಆ ದೀಪಸ್ತಂಭದ ಬಳಿಯಲ್ಲಿಯೇ ಮಲಗಿರಬೇಕು. ಈ ರೀತಿ 9 ವರ್ಷಗಳ ಕಾಲ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು. ಈ ರೀತಿ ಮಾಡಿದರೆ ಸರ್ವ ಇಷ್ಟಾರ್ಥಗಳು ಲಭಿಸ್ತವೆ. ಇಂತಹ ಸರ್ವೋತ್ತಮವಾದ ವ್ರತವನ್ನು ಮಾಡಿ ಸತ್ತ ಪತಿಯನ್ನು ಬದುಕಿಸಿಕೊಂಡಂತಹ ಒಬ್ಬ ಪತಿವ್ರತೆಯ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿ ಸೂತ ಪುರಾಣಿಕರು ನೈಮಿಷಾರಣ್ಯದ ಮುನಿಗಳಿಗೆ ಹೇಳ್ತಾರೆ. ಮುಂದೆ ಅವರು ಕಥೆಯನ್ನು ಹೇಳ್ತಾರೆ. ಪೂರ್ವದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹುವೆಂಬ ರಾಜ ಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇದ್ದ. ಸಾಧ್ವಿಯಾದ ಪತ್ನಿಯು ಸರ್ವಶಾಸ್ತ್ರ ವಿಶಾರದನೂ ಸುಂದರನೂ ಧೈರ್ಯವಂತನೂ ಆದಂತಹ ವೈಜಯಶೇಖರನೆಂಬ ಒಬ್ಬ ಮಗನೂ ಆತನಿಗೆ ಇದ್ದರು. ಪ್ರಾಪ್ತ ವಯಸ್ಕನಾದ ಮಗನಿಗೆ ಮದುವೆ ಮಾಡಬೇಕೆಂದು ಯೋಚಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವನು ದೈವಯೋಗದಿಂದ ಮೃತನಾಗ್ತಾನೆ. ಅತ್ಯಂತ ದುಃಖತಪ್ತರಾದ ಆ ರಾಜ ದಂಪತಿಗಳು ಮೃತನಾದ ಪುತ್ರನ ಕಳೇಬರಕ್ಕೆ ವಿವಾಹವನ್ನು ಮಾಡಿ ಸಂತೋಷಿಸಬೇಕು ಅಂತ ಯೋಚಿಸಿ, ಈ ನನ್ನ ಮೃತನಾದ ಮಗನಿಗೆ ಮದುವೆಗಾಗಿ ಹೆಣ್ಣು ಕೊಡತಕ್ಕವರಿಗೆ ಲಕ್ಷದ್ರವ್ಯವನ್ನು ಕೊಡುವೆ ಅಂತ ಪಟ್ಟಣದಲ್ಲಿ ಡಂಗುರವನ್ನು ಹೊಡೆಸ್ತಾರೆ. ಆ ಪಟ್ಟಣದಲ್ಲಿ ವೇದಾಂಗ ಸಕಲ ಶಾಸ್ತ್ರ ಪಾರಂಗತನೂ ಅಗ್ನಿಹೋತ್ರ ಕರ್ಮ ನಿರತನೂ ದರಿದ್ರನೂ ಆದಂತಹ ಮಾಧವ ಶರ್ಮ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆತನಿಗೆ ಪತ್ನಿ, 5 ಜನ ಹೆಣ್ಣು ಮಕ್ಕಳು, 9 ಜನ ಗಂಡು ಮಕ್ಕಳಿದ್ರಂತೆ. ಮಾಧವ ಶರ್ಮ ತನ್ನ ಪತ್ನಿ ಸುಶೀಲೆಗೆ ಡಂಗುರದ ವಿಷಯವನ್ನು ತಿಳಿಸ್ತಾನೆ. ತಾನು ಪೂರ್ಣ ವಿದ್ಯಾವಂತನಾಗಿದ್ದರೂ ನಾವು ದಾರಿದ್ರ್ಯದಿಂದ ಪೀಡಿತರಾಗಿದ್ದೇವೆ, ಮಕ್ಕಳಿಗೆ ಸರಿಯಾಗಿ ಆಹಾರ ಕೊಡಲು ಸಾಧ್ಯವಾಗಿಲ್ಲ. ಆದ್ದರಿಂದ ನಮ್ಮ 5 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಆ ರಾಜಪುತ್ರನಿಗೆ ಕೊಡುವ ಅಂತ ಹೇಳುತ್ತಾನೆ ಆತ ತನ್ನ ಪತ್ನಿಯಲ್ಲಿ. ಮೊದಲು ಅವನ ಮಾತಿಗೆ ಸಮ್ಮತಿಯನ್ನು ಸುಶೀಲೆ ಕೊಡ್ತಾ ಇರಲಿಲ್ಲ. ಆದರೆ ನಂತರ ಆಕೆ ತನ್ನ ಪತಿಯ ಮಾತಿಗೆ ಒಪ್ಪುತ್ತಾಳೆ. ಮಾಧವ ಶರ್ಮ ರಾಜನಿಗೆ ತನ್ನ ನಿಶ್ಚಯವನ್ನು ತಿಳಿಸ್ತಾನೆ. ರಾಜ ಮಾಧವ ಶರ್ಮನಿಗೆ ಲಕ್ಷದ್ರವ್ಯವನ್ನು ಕೊಟ್ಟು ಅವನ ಮಗಳನ್ನು ತನ್ನ ಮಗನಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿ ಅನಂತರ ಶವವನ್ನು ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಚಿತೆಯನ್ನು ನಿರ್ಮಿಸ್ತಾನೆ. ಅದರ ಮೇಲೆ ಶವವನ್ನು ಇಟ್ಟು ಸೊಸೆಗೆ ಬೆಂಕಿಯನ್ನು ಹಾಕು ಅಂತ ತಿಳಿಸ್ತಾನೆ. ಪತಿಭಕ್ತಿ ಪರಾಯಣೆಯಾದ ಆ ಹುಡುಗಿಯು ಮನಸ್ಸಿನಲ್ಲಿ ಪರಮೇಶ್ವರನನ್ನು ಧ್ಯಾನಿಸ್ತಾ ಅಗ್ನಿಯನ್ನು ಪ್ರತಿಷ್ಠಾಪಿಸ್ತಾಳೆ. ಕೂಡಲೇ ಅಗಾಧವಾದ ಮಳೆಯು ಬಂದು ಎಲ್ಲೆಲ್ಲೂ ನೀರು ತುಂಬಿಕೊಳ್ತದೆ. ರಾಜನು ಪರಿವಾರದವರು ಇತರರು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋಗ್ತಾರೆ. ಆ ದಿನ
ಅಮಾವಾಸ್ಯೆಯಾಗಿದ್ದ ಕಾರಣ ಗಾಢ ಅಂಧಕಾರ ಎಲ್ಲೆಲ್ಲೂ ಹಬ್ಬಿರ್ತದೆ. ಆ ದುರ್ಗಮ ಪ್ರದೇಶದಲ್ಲಿ ಆ ಬಾಲಕಿಯೊಬ್ಬಳೇ ರೋಧಿಸ್ತಾ ಈ ಕಷ್ಟ ಸಮಯದಲ್ಲಿ ತನಗೆ ಮತ್ತಾರೂ ಗತಿ ಇಲ್ಲ ಅಂತ ಯೋಚನೆ ಮಾಡ್ತಾ ಭಗವಂತನನ್ನು ಕುರಿತು ಭಕ್ತಿಯಿಂದ ಬೇಡಿಕೊಳ್ತಾಳೆ. ಭಕ್ತವತ್ಸಲ ಮಹಾದೇವ ಮೃತ್ಯುಂಜಯ, ನಿನ್ನ ಹೊರತು ನನಗೆ ಮತ್ಯಾರೂ ದಿಕ್ಕಿಲ್ಲ. ನಿನ್ನಿಂದ ಮಾರ್ಕಂಡೇಯನು, ಚವನ ಋಷಿಯು, ಶ್ವೇತವಾಹನನು ಪೂರ್ಣ ಆಯಸ್ಸನ್ನು ಪಡೆದ್ರು. ರತಿದೇವಿಗೂ ಸ್ವಾಹ ಸ್ವದೇಯರಿಗೂ ಮಾರ್ಕಂಡೇಯನ ಪತ್ನಿಗೂ ನೀನು ಸೌಭಾಗ್ಯವನ್ನು ದಯಪಾಲಿಸಿದೆ. ಹಾಗೆಯೇ ನನ್ನ ಪತಿಯ ಜೀವವನ್ನು ಉಳಿಸಿ ನನ್ನ ಸೌಭಾಗ್ಯವನ್ನು ಕಾಪಾಡು ತಂದೆ ಅಂತ ಆಕೆ ಪರಶಿವನನ್ನು ಬೇಡಿಕೊಳ್ತಾಳೆ. ಆಗ ದಯಾಳುವಾದಂತಹ ಪರಮೇಶ್ವರ ನಂದಿವಾಹನನಾಗಿ ಪಾರ್ವತಿಯಿಂದ ಸಹಿತನಾಗಿ ಆ ಸ್ಮಶಾನಕ್ಕೆ ಬಂದು ಆ ಭಕ್ತಳಿಗೆ ದರ್ಶನವನ್ನು ಕೊಡ್ತಾನೆ. ಆಗ ಆ ಕನ್ಯಾಮಣಿ ಭಕ್ತಿಯಿಂದ ಶಿವಪಾರ್ವತಿಯರಿಗೆ ನಮಸ್ಕರಿಸಿ ತನ್ನ ಪ್ರಾರ್ಥನೆಯನ್ನು ಅನುಗ್ರಹಿಸಿ ಕಾಪಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ. ಆಗ ಪರಮೇಶ್ವರ ಈ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನು ಆಚರಿಸಲು ಹೇಳ್ತಾನೆ. ಹೇಳಿ ಆಮೇಲೆ ವ್ರತಕ್ರಮವನ್ನು ವಿವರಿಸಿ ಅದರಂತೆ ನೀನು ಮಾಡಿದರೆ ನಿನ್ನ ಪತಿಯು ಜೀವಿಸುವನು ಅಂತ ಹೇಳಿ ಅದೃಶ್ಯನಾಗ್ತಾನೆ. ಕೂಡಲೇ ಆಕೆ ಸಂತೋಷಭರಿತಳಾಗಿ ಹತ್ತಿರದಲ್ಲೇ ಇದ್ದಂತಹ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿ ಆಲದ ಹಾಲನ್ನು ಎಣ್ಣೆಯಾಗಿ ಹಾಕಿ ಆಲದ ನಾರಿನಿಂದ ಬತ್ತಿಯನ್ನು ಮಾಡಿ ಆಲದ ಎಲೆಗಳನ್ನು ವೀಳ್ಯದೆಲೆಯನ್ನಾಗಿಯೂ ಹಣ್ಣುಗಳನ್ನು ಅಡಿಕೆಯಾಗಿಯೂ ಚಿಗುರು ಗರಿಕೆಗಳನ್ನು ಹೂವಾಗಿಯೂ ಮಾಡಿಕೊಂಡು ಮಣ್ಣಿನ ಉಂಡೆಗಳಿಂದ ಕಡುಬುಗಳನ್ನು ಮಾಡಿಕೊಂಡು ಭಕ್ತಿಯಿಂದ ಮನಸ್ಸಿನಲ್ಲಿ ಧೂಪ ದೀಪ ನೈವೇದ್ಯ ತಾಂಬೂಲ ದಕ್ಷಿಣೆಗಳನ್ನು ಸ್ಮರಿಸುತ್ತಾ ಏಕಚಿತ್ತ ಮನೋಭಾವದಿಂದ ದೃಢ ಸಂಕಲ್ಪದಿಂದ ಭೀಮೇಶ್ವರ ವ್ರತವನ್ನು ಮಾಡಿ ಮುಗಿಸ್ತಾಳೆ. ಆ ವ್ರತದ ಪ್ರಭಾವದಿಂದ ಮಲಗಿದ್ದವರು ಏಳುವಂತೆ ಚಿತೆಯ ಮೇಲಿದ್ದಂತಹ ರಾಜಪುತ್ರ ಎದ್ದು ಕುಳಿತುಕೊಳ್ತಾನೆ. ಸ್ಮಶಾನ ಅರಮನೆಯಾಗ್ತದೆ, ಚಿತೆಯೇ ಪರ್ಯಂಕವಾಗ್ತದೆ. ಆಗ ತನ್ನ ಗಂಡನ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಸತಿಪತಿಗಳಿಬ್ಬರು ಆನಂದವಶರಾಗ್ತಾರೆ. ಬೆಳಗಾಗುತ್ತಲೇ ರಾಜಭಟರು ಬಂದು ಅದನ್ನು ನೋಡ್ತಾರೆ. ನೋಡಿ ಆಶ್ಚರ್ಯಪಟ್ಟು ವಿಚಾರವನ್ನು ರಾಜನಿಗೆ ತಿಳಿಸ್ತಾರೆ. ಆಶ್ಚರ್ಯ ಆನಂದಗಳಿಂದ ಕೂಡಿದಂತಹ ರಾಜ ಅಲ್ಲಿಗೆ ಬಂದು ನಡೆದ ಎಲ್ಲ ವಿಷಯವನ್ನು ಕೇಳಿ ಆನಂದದಿಂದ ಅವರನ್ನು ಅರಮನೆಗೆ ಕರೆದುಕೊಂಡು ಹೋಗ್ತಾನೆ. ಆಮೇಲೆ ಬಡಬಗ್ಗರಿಗೆ ಅನ್ನಾಹಾರ ವಸ್ತ್ರಾದಿ ದಾನಗಳನ್ನು ಮಾಡಿ ಮಾಧವ ಶರ್ಮನನ್ನು ಬಹಳವಾಗಿ ಹೊಗಳುತ್ತಾನಂತೆ. ಆ ದಂಪತಿಗಳು ನಂತರ ಇಹದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವ ಸಾಯುಜ್ಯವನ್ನು ಸೇರ್ತಾರೆ ಅಂತ ಸೂತ ಮುನಿಗಳು ಶೌನಕಾದಿಗಳಿಗೆ ಹೇಳಿದಂತಹ ಸ್ಕಾಂದ ಪುರಾಣೋಕ್ತವಾದಂತಹ ಈ ಪತಿ ಸಂಜೀವಿನಿ ಅಥವಾ ಭೀಮೇಶ್ವರ ಅಮಾವಾಸ್ಯೆ ವ್ರತದ ಕಥೆ ಇಲ್ಲಿಗೆ ಮುಕ್ತಾಯವಾಗ್ತದೆ. ಈ ವ್ರತ ಕಥೆಯನ್ನು ಓದುವವರು, ಹೇಳುವವರು, ಕೇಳುವವರು ಸಂತಾನ ಸೌಭಾಗ್ಯಾದಿ ಸಕಲ ಸುಖಗಳನ್ನು ಪಡಿತಾರೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.